ಸರ್ಕಾರ ಕೆಡವೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಕೆಲ ಶಾಸಕರು ಬಂದು ನಮಗೆ ಹೇಳಿದ್ದಾರೆ 50 ಕೋಟಿ ಆಫರ್ ಬಗ್ಗೆ ಡಿಸಿಎಂ ಡಿಕೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಲ್ಲಾ ಶಾಸಕರ ಜೊತೆಗೆ ಸಿಎಂ ಮಾತಾಡಿದ್ದಾರೆ. ಕೆಲವರು ಹೇಳ್ಕೊಂಡಿದ್ದಾರೆ ಈ ವಿಚಾರನ, ಉಳಿದ ವಿಚಾರ ನಾನು ಆಮೇಲೆ ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದೆ. ನಿನ್ನೆ ಸಿಎಂ ಕೊಟ್ಟಂತಹ ಮಾತುಗಳಿಗೆ, ಸಿಎಂ ಕೊಟ್ಟಂತಹ ಒಂದು ಹೇಳಿಕೆ ಏನಿತ್ತಲ್ಲ, 50 ಶಾಸಕರಿಗೆ 55 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಮಾಡಿದ್ದಾರೆ ಬಿಜೆಪಿಯಿಂದ. ಸೊ ಇದು ನಿಜ, ಹೌದು ಕೆಲವರು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸರ್ ಬಿಜೆಪಿ ಎಂಎಲ್ಎ ಅಂದ್ರೆ ಕಾಂಗ್ರೆಸ್ 50 ಎಂಎಲ್ಎಗಳನ್ನ 50 ಕೋಟಿಗೆ ಆಫರ್ ಮಾಡ್ತಾ ಇದ್ದಾರೆ, ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸರ್. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ಕೆಲವು ಎಂಎಲ್ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಮುಖ್ಯಮಂತ್ರಿಗಳು ಸರ್ ಬಿಜೆಪಿ ಎಂಎಲ್ಎ ಅಂದ್ರೆ ಕಾಂಗ್ರೆಸ್ 50 ಎಂಎಲ್ಎಗಳನ್ನ 50 ಕೋಟಿಗೆ ಆಫರ್ ಮಾಡ್ತಾ ಇದ್ದಾರೆ, ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸರ್. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ಕೆಲವು ಎಂಎಲ್ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹೇಳಿರೋದು 100ಕ್ಕೆ 100ರಷ್ಟು ಸತ್ಯ. ಹಲವು ತಿಂಗಳಿಂದ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಬಿಜೆಪಿಯಿಂದ ಅಂತೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ನನಗೂ ಕೂಡ ಕೆಲವು ಶಾಸಕರು ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನ ಸಂತೋಷ್ ಲಾಡ್ ಹೇಳ್ಕೊಂಡಿದ್ದಾರೆ. ಸಿಎಂ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ಅಸ್ಥಿರ ಮಾಡೋದಕ್ಕೆ 50 ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಹೊಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಬಹಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿಎಂ ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಅಲ್ಲ, ಈ ತರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದಾನೇ ಬರ್ತಾ ಇದೆ. ಸಾಧ್ಯನಾ ಸರ್ 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? ಬಿಜೆಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೆ ಏನ್ ಬೇಕಿದ್ ಮಾಡಬಹುದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ. ಅವರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಆ ತರ ಇನ್ಫಾರ್ಮೇಶನ್ಸ್ಗೆ ಯಾವ ತರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಶನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ನನಗೂ ಈ ತರದ ಇನ್ಫಾರ್ಮೇಶನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳಿದ್ದು ಯಾರು ಹೇಳಿದಾರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಪ್ರಕಾರ. ಸಿಎಂ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಒಬ್ಬರೇ ಸಚಿವರುಗಳು ಇದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋದು ಆ ಥರದ ಪ್ರಯತ್ನ ನಡೀತಾ ಇರುವಂತದ್ದು ಸತ್ಯ. ಸರ್ಕಾರ ಅಸ್ಥಿರಗೊಳಿಸುವಂತಹ ಯತ್ನ ಹಿಂದೆಯೂ ಕೂಡ ನಡೆದಿತ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವ್ರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರಬಹುದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ಇಲ್ಲ, ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು. ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನ ಕೇಳ್ಬೇಕಲ್ಲ ನೀವು. ನಮ್ಗೆ ಕೇಳಿ ನಾವೇನು ಹೇಳೋರು? ಇಲ್ಲ, ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ಆತರ ದುಡ್ಡಿಂದ ಗೊತ್ತಿಲ್ಲ, ಅದ್ರ ಪ್ರಯತ್ನ ಇದ್ದೇ ಇರ್ತೈತಿ. ಪ್ರಯತ್ನ ನಡೀತಾ ಇರುವಂತ ಹೌದು ಸರ್, ಇದ್ದೇ ಇರ್ತದೆ. ಅದೇ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರ್ತೈತೆ. ಅದು ದುಡ್ಡಿನ ವಿಷಯ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸೊ ಹೀಗೆ ಸಚಿವರು ಕೂಡ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ನಿನ್ನೆ ಸಿಎಂ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, 50 ಶಾಸಕರಿಗೆ 55 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಬಹುಶಃ ಇದು ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ವಿಜೇಂದ್ರ ಅವರಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಸಿಎಂ ಕೊಟ್ಟಂತಹ ಒಂದು ಹೇಳಿಕೆ ಜೊತೆಗೆ ಈಗ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ, ಹೌದು ನಿಜ, ಈ ತರದ ಒಂದು ಆಫರ್ ಕೆಲವೊಂದಷ್ಟು ಶಾಸಕರಿಗೆ ಬಂದಿತ್ತು, ಕೋಟಿ ಆಫರ್ ಬರ್ತಾ ಇದೆ, ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಮೋದ್,
ರೆಹಮಾನ್, ಬಹುಶಃ ಈ ಉಪಚುನಾವಣೆ ಸಮರದಲ್ಲಿ ಬೇರೆ ರೀತಿಯಂಥ ವಿಚಾರಗಳು ಮುಂದಿತ್ತು. ಆದರೆ ಉಪಚುನಾವಣೆ ಮುಗಿತಾ ಇದ್ದಂತಲೇ ಎರಡು ವಿಚಾರವನ್ನು ರಾಜ್ಯದ ಜನರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಇಟ್ಟಿದ್ದಾರೆ. ಒಂದು, ಈಗಾಗಲೇ ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ವಿಚಾರ. ಮತ್ತೊಂದೀಗ ಸರ್ಕಾರವನ್ನು ಟಾಪಲ್ ಮಾಡೋದಕ್ಕೆ ಅಥವಾ ಸರ್ಕಾರವನ್ನು ಕೆಡವೋದಕ್ಕೆ ಬಿಜೆಪಿ ಸಾಕಷ್ಟು ತಂತ್ರವನ್ನು ಮಾಡ್ತಾ ಇದೆ, ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ 50 ಜನ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿಗಳ ಆಫರ್ಗಳನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾತಿದೆಯಲ್ಲ, ಮುಖ್ಯಮಂತ್ರಿಗೆ ನಿಜವಾಗ್ಲೂ ಅವರ ಮುಖ್ಯಮಂತ್ರಿಗಳೇ ಹೇಳ್ತಾ ಇರುವಂಥ ಮಾತುಗಳನ್ನೇ ಕೇಳೋದಾದ್ರೆ ನಿಜಕ್ಕೂ ಒಂದು ಗಂಭೀರವಾದಂಥ ವಿಚಾರ. ಅಫ್ಕೋರ್ಸ್ ಹಿಂದೆ ಕೂಡ ಇದೇ ರೀತಿಯಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ನೀಡಿದ್ರು. ಅಂದರೆ ಸರ್ಕಾರವನ್ನು ಬೆಳೆಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಹಿಂದೆ ಆಪರೇಷನ್ ಕಮಲ ಅನ್ನುವಂಥ ಒಂದು ಭೂತವನ್ನು ಪೆಡಂಭೂತವನ್ನು ತಂದಿದ್ದೆ ಬಿಜೆಪಿ ಅಂತ. ಆದರೆ ಬಹುಶಃ ಸಾಕಷ್ಟು ದಿನಗಳ ಬಳಿಕ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ 50 ಕೋಟಿಯ ಆಫರನ್ನು ಮುಂದಿಟ್ಟಿರುವಂಥದ್ದು ಈಗ ಹೊಸ ಬಗೆಯ ಚರ್ಚೆಗೆ ಕಾರಣವಾಗ್ತದೆ. ಅಫ್ಕೋರ್ಸ್ ಈಗಾಗಲೇ ಇಡಿ ತನಿಖೆ ನಡೀತಾ ಇದೆ. ಇಡಿ ತನಿಖೆಯ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ ವಿಜಯೇಂದ್ರ ಕೂಡ ಹೇಳ್ತಿದ್ದಾರೆ. ಅದರ ಜೊತೆಗೆ ಇನ್ನಿತರ ನಾಯಕರು ಕೂಡ ಹೇಳ್ತಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಅವರು ಯಾವುದೇ ಮಾತಿಗೆ, ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮಾತಿಗೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಕೊಟ್ಟಿರುವಂಥ ಕಾರಣ ಅಂದರೆ ನನಗೆ ಅವರಿಗೆ ಮತ್ತೆ ಸೀನಿಯಾರಿಟಿ ಅಂತರ ಇದೆ ಅನ್ನುವಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ರೆಹಮಾನ್ ಈಗಾಗಲೇ ಈ ಒಂದು ಹೇಳಿಕೆಯ ಮೂಲಕ ಸರ್ಕಾರವನ್ನು ಟಾಪಲ್ ಮಾಡೋದಕ್ಕೆ ಎಲ್ಲ ತನಿಖೆಗಳು, ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೇರವಾದಂಥ ಕೇಂದ್ರೀಕೃತವಾಗಿರುವಂಥ ವಿಚಾರ ಏನಿತ್ತು ಅಂದರೆ ಫೋಕಸ್ಡ್ ಆಗಿರುವಂಥ ವಿಚಾರ ಏನಿತ್ತು, ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂಥ ಒಂದು ಗಂಭೀರವಾದಂಥ ಆರೋಪ, ಜೊತೆಗೆ ಇಡಿ ತನಿಖೆ ಏನಿತ್ತು, ಆ ತನಿಖೆಯ ಕೇಂದ್ರವನ್ನು ಈಗ ಇನ್ನೊಂದು ದಿಕ್ಕಿಗೆ ಅಂದರೆ ಅದನ್ನು ರಾಜಕೀಯವಾಗಿ ದಾಳವಾಗಿ ಉಳಿಸ್ತಾ ಇದ್ದಾರೆ. ರಾಜಕೀಯವಾಗಿ ಎಲ್ಲ ಘಟನೆಗಳು ನಡೆಯೋದಕ್ಕೆ ಮೂಲ ಕಾರಣ ಬಿಜೆಪಿಯ ಷಡ್ಯಂತ್ರ ಅನ್ನುವಂಥ ಒಂದು ಹೊಸ ಆಯಾಮವನ್ನು ಈಗ ಜನರ ಮುಂದೆ ಇಟ್ಟಿದ್ದಾರೆ. ಅಫ್ಕೋರ್ಸ್ ಇದು ಬಿಜೆಪಿ ನಾಯಕರಿಗೂ ಕೂಡ ಸಿಟ್ಟು ತರಿಸ್ತಾ ಇದೆ. ಸಹಜವಾಗಿ ಅವರು ರಾಜಕೀಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಸಚಿವ ಸಂಪುಟ ಸದಸ್ಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ರೀತಿಯಂಥ ಘಟನೆ ಆಗ್ತಾ ಇದೆ, ನಮ್ಮ ಗಮನಕ್ಕೂ ಕೂಡ ಬರ್ತಾ ಇದೆ ಅಂತ ಖುದ್ದಾಗಿ DCM ಕೂಡ ಹೇಳಿದ್ದಾರೆ. ಬಹುಶಃ ಈ ಒಂದು ಚರ್ಚೆ ಏನಿದೆ, ಈ ಒಂದು 50 crore ಆಫರ್ ಚರ್ಚೆ ಏನಿದೆ, ಸಹಜವಾಗಿಯೇ ಇತ್ತೀಚಿನ ದಿನಗಳಲ್ಲಾಗಿರುವಂಥ ಬಹುದೊಡ್ಡ ಕಾಮೆಂಟ್ ಆಗಿದ್ರು ಕೂಡ ಮುಂದಿನ ದಿನಗಳವರೆಗೂ ಕೂಡ ಇದು ಚರ್ಚೆ ಆಗುತ್ತೆ. ಬಹುಶಃ ಅದಕ್ಕೆ ರಿಯಾಕ್ಷನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನಿಜವಾಗ್ಲೂ ಇದರ ಕೇಂದ್ರ ಬಿಂದು ಯಾವುದು ಅಂದರೆ ಇಡಿಯ ತನಿಖಾ ವಿಚಾರ. ಇಡಿ ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತರಿಗೆ ನೋಟಿಸನ್ನು ಕೊಟ್ಟಿದೆ, ಅದರ ವಿಚಾರ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ರಾಜಕೀಯ ಆರೋಪ ಪ್ರತ್ಯಾರೋಪದ ನಡುವೆ ಮುಖ್ಯಮಂತ್ರಿಗಳೇ ಈಗ ಹೊಸ ಆ್ಯಂಗಲನ್ನು ಕೊಟ್ಟೀಗ ಬಿಜೆಪಿ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಮೋದ್.